ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಜೆಡಿಎಸ್ ಶಾಸಕಾಂಗ ನಾಯಕನ ಮೇಲೆ ಸ್ವಪಕ್ಷದ ಶಾಸಕ ಗರಂ ಆಗಿರುವುದು. ವಿಪಕ್ಷದ ಮೊಗಸಾಲೆಯಲ್ಲಿ ಜೆಡಿಎಸ್ ಶಾಸಕ ಕೆಂಡಾಮಂಡಲವಾಗಿದ್ದಾರೆ. ಸುರೇಶ್ ಬಾಬು ಮೇಲೆ ಶರಣಗೌಡ ಕಂದಕೂರ್ ಕೆಂಡಾಮಂಡಲವಾಗಿರುವುದು. ಏರು ಧ್ವನಿಯಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಶರಣಗೌಡ ಕಂದಕೂರ್. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕನ ಮೇಲೆ ಜೆಡಿಎಸ್ನ ಶಾಸಕರೇ ಗರಂ ಆಗಿರೋದು. ಶರಣಗೌಡ ಕಂದಕೂರ್ ಏರು ಧ್ವನಿಯಲ್ಲಿ ಮಾತನಾಡಿದ್ದಾರೆ. ನಿಮ್ಮ ಪಾಡಿಗೆ ನೀವು ಬಾಯ್ಕಾಟ್ ಮಾಡೋದಲ್ಲ, ಸರಿಯಾಗಿ ಮಾತನಾಡಿ. ಬಾಯ್ಕಾಟ್ ಮಾಡೋದನ್ನ ಎಲ್ಲ ಶಾಸಕರಿಗೆ ತಿಳಿಸಿ. ಶಾಸಕಾಂಗ ನಾಯಕರಾಗಿ ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಿಸಿ. ಜೆಡಿಎಸ್ನ ಕೆಲ ಶಾಸಕರು ಸಭೆಯಲ್ಲೇ ಇದ್ದ ವೇಳೆಯೇ ಗರಂ ಆಗಿದ್ದಾರೆ. ಸರಿಯಾದ ಮಾಹಿತಿ ಇಲ್ಲದೆ ಬಾಯ್ಕಾಟ್ ಮಾಡದೆ ಸಭೆಯಲ್ಲಿ ಆಸೀನರಾಗಿದ್ದಾರೆ. ಇದರಿಂದ ಕೋಪಗೊಂಡಂತ ಶಾಸಕ ಶರಣಗೌಡ ಕಂದಕೂರ್ SMS ಮಾಡಿದ್ದೇನೆ ಅಂತ ಸಮಜಾಯಿಷಿ ನೀಡಿದ್ದಾರೆ ಸುರೇಶ್ ಬಾಬು ಅವರು. SMS ಯಾರು ನೋಡಿಲ್ಲ, ಕಾಲ್ ಮಾಡಿ ಹೇಳೋದಕ್ಕಾಗಲ್ವಾ? ಸದನದ ಒಳಗಡೆ ಬಂದು ಕರೆಯೋಕೆ ಆಗಲ್ವಾ? ಅಷ್ಟು ಕಮ್ಯುನಿಕೇಶನ್ ಇಲ್ವಾ? ಮೊಗಸಾಲೆಯಲ್ಲಿ ಜೋರಾಗಿ ಕಿರ್ಚಾಡಿದ್ದಾರೆ. ಮೊದಲೇ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ಜೆಡಿಎಸ್ ಪರಿಸ್ಥಿತಿ, ಭಾಳ ಜನ ಶಾಸಕರಿಲ್ಲ, ಭಾಳ ಹಗುರವಾಗಿ ತಗೊಂಡಿದ್ದಾರೆ ಜೆಡಿಎಸ್ ಪಕ್ಷವನ್ನು ಕಾಂಗ್ರೆಸ್ನವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಏನಾಯ್ತು ಎಕ್ಸಾಕ್ಟ್ಲಿ? ಅದು ಸುರೇಶ್ ಅವರ ವಿರುದ್ಧ ಇಲ್ಲಿ ಕಂದಕೂರ್ ಬಹಳ ಗರಂ ಆಗ್ಬಿಟ್ಟಿದ್ರಂತೆ. ರಾಮ್, ಇವತ್ತು ವಿಧಾನಸಭೆಯ ಸಭಾಧ್ಯಕ್ಷರ ಚುನಾವಣೆ ಇತ್ತು. ಈ ಒಂದು ಸಂದರ್ಭದಲ್ಲಿ ಬಿಜೆಪಿ ಜೆಡಿಎಸ್ ಈ ಒಂದು ಚುನಾವಣೆಯನ್ನ ನಡೆಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬಾರದು ಅನ್ನೋ ನಿಟ್ಟಿನಲ್ಲಿ ಬೈಕಾಟ್ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದ್ರು. ಆದ್ರೆ ಬಿಜೆಪಿ ನಾಯಕರೆಲ್ಲರೂ ಕೂಡ ಬೆಳಗ್ಗೆಯಿಂದಲೂ ಕೂಡ ಒಂದಿಷ್ಟು ಹೋರಾಟಗಳನ್ನ ಮಾಡೋದ್ರ ಜೊತೆಗೆ ಅಸಮಾಧಾನ ವ್ಯಕ್ತಪಡಿಸುವ ನಿಟ್ಟಿನಲ್ಲಿ, ಅಂದ್ರೆ ಮಹಿಳೆಯರಿಗೆ ಅವಕಾಶ ಕೊಟ್ಟಿಲ್ಲ ಅನ್ನೋ ನಿಟ್ಟಿನಲ್ಲಿ ಭುವನೇಶ್ವರಿ ತಾಯಿ ಮುಂದೆ ಒಂದು ಪ್ರತಿಭಟನೆ ನಡೆಸಿದ್ರು. ಅದಾದ ಬಳಿಕ ವಿಧಾನಸಭೆಯ ಮೊಗಸಾಲೆಯಲ್ಲೇ ಕುಳಿತು ವಿಧಾನಸಭೆ ಚುನಾವಣೆಗೆ ನಾವು ಹೋಗೋದು ಬೇಡ ಅನ್ನೋ ನಿಟ್ಟಿನಲ್ಲಿ ನಿರ್ಧಾರವನ್ನು ಮಾಡಿದ್ರು. ಆದ್ರೆ ಬಿಜೆಪಿಯ ಮೈತ್ರಿ ಪಕ್ಷವಾಗಿರುವಂತಹ ಜೆಡಿಎಸ್ ನಾಯಕರು ಇದಕ್ಕೂ ಮುನ್ನ ವಿಧಾನಸಭೆಯ ಒಂದು ಪ್ರವೇಶವನ್ನು ಮಾಡಿದ್ರು, ಕಲಾಪದಲ್ಲಿ ಭಾಗಿಯಾಗಿದ್ರು. ಆದ್ರೆ ಈ ಸಂದರ್ಭದಲ್ಲಿ ನೀವು ಬೈಕಟ್ ಮಾಡ್ಬೇಕನ್ನುವಂತ ನಿರ್ಧಾರಕ್ಕೆ ಬರಬೇಕನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಸಲಹೆ ಸೂಚನೆಗಳು ಬಂದ ಬೆನ್ನಲ್ಲೇ ಸುರೇಶ್ ಬಾಬು ಅವರು, ಜೆಡಿಎಸ್ ನಾಯಕರಾಗಿರುವಂತಹ ಸುರೇಶ್ ಬಾಬು ಅವರು, ನಾವು ಸಭೆಯನ್ನ ಬೈಕಟ್ ಮಾಡ್ತೀವಿ ಅಂತ ಹೊರಗೆ ಬರ್ತಾರೆ. ಆದ್ರೆ ಈ ಒಂದು ಮಾಹಿತಿಯನ್ನ, ಬೈಕಟ್ ಮಾಡುವಂತ ಮಾಹಿತಿಯನ್ನ ಎಲ್ಲ ಶಾಸಕರಿಗೂ ಕೂಡ ಸರಿಯಾಗಿ ಜೆಡಿಎಸ್ ನಾಯಕರು ಕೊಟ್ಟಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈಗ ಜೆಡಿಎಸ್ ನ ಶಾಸಕರಾಗಿರುವಂತಹ ಶರಣಗೌಡ ಕಂದಕೂರ್ ಅವರು ಅಸಮಾಧಾನ ಆಕ್ರೋಶವನ್ನು ಹೊರ ಹಾಕಿರುವಂತದ್ದು. ಯಾಕಂದ್ರೆ ಒಗ್ಗಟ್ಟಾಗಿ ಎಲ್ಲರೂ ಕೂಡ ಶಾಸಕರು ಹೋರಾಟವನ್ನ ಮಾಡಬೇಕು, ಸರ್ಕಾರದ ವಿರುದ್ಧ ಚಾಟಿಯನ್ನ ಬೀಸಬೇಕು ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆ ಕುಮಾರಸ್ವಾಮಿ ಅವರು ಸೂಚನೆಯನ್ನ ಕೊಟ್ಟಿರೋದ್ರಿಂದ ಒಗ್ಗಟ್ಟು ಪ್ರದರ್ಶನ ಮಾಡ್ಬೇಕನ್ನುವಂತ ಒಂದು ನಿರ್ಧಾರಕ್ಕೆ ಬರಲಾಗಿದೆ. ಆದ್ರೆ ಇಲ್ಲಿ 3-4 ಶಾಸಕರು ವಿಧಾನಸಭೆಯ ಕಲಾಪದಲ್ಲಿ ಭಾಗಿಯಾಗಿದ್ದಾರೆ. ವಿಧಾನಸಭೆಯ ಒಂದು ಚುನಾವಣೆ ನಡೀತಿರುವಂತ ಸಂದರ್ಭದಲ್ಲಿ ಜೆಡಿಎಸ್ ನಾಯಕರು ಹಾಜರಿದ್ದಾರೆ. ಹೀಗಾಗಿ ಆ ಒಂದು ಮಾಹಿತಿ, ಈ ಒಂದು ವಿಧಾನಸಭೆ ಚುನಾವಣೆನ ಬೈಕಟ್ ಮಾಡಿಕೊಂಡಂತ ಮಾಹಿತಿಯನ್ನೇ ಸರಿಯಾಗಿ ಜೆಡಿಎಸ್ ನಾಯಕರಂತ ಸುರೇಶ್ ಬಾಬು ಅವರು ಕೊಟ್ಟಿರೋ ನಿಟ್ಟಿನಲ್ಲಿ ಕಂದಕೂರ್ ಅವರು ಆಕ್ರೋಶ ಅಸಮಾಧಾನವನ್ನು ಹೊರ ಹಾಕಿರುವಂತದ್ದು. ಯಾಕಂದ್ರೆ ಒಬ್ಬ ಜೆಡಿಎಸ್ ನಾಯಕ ಎಲ್ಲರನ್ನೂ ಕೂಡ ಒಗ್ಗೂಡಿಸಿ ಒಂದು ಸದನದಲ್ಲಿ ಹಾಜರಾಗಬೇಕಾಗತ್ತೆ, ಜೊತೆಗೆ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಬೇಕಾಗತ್ತೆ, ಎಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಡ್ಬೇಕಾಗತ್ತೆ. ಇಲ್ಲಿ ಶರಣಗೌಡ ಕಂದಕೂರ್ ಅವರು ವಿಧಾನಸಭೆ ಚುನಾವಣೆ ಭಾಗಿಯಾಗಿರೋದ್ರಿಂದ ತಪ್ಪು ಸಂದೇಶ ಹೋಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂತದ್ದು. ಯಾಕಂದ್ರೆ ಜೆಡಿಎಸ್ ನಲ್ಲಿ ಮೊದಲೇ ಶಾಸಕರಲ್ಲಿ ಅಸಮಾಧಾನ ಇಲ್ಲ ಅನ್ನುವಂಥದ್ದು, ಮತ್ತೆ ವಿಧಾನ ಪರಿಷತ್ನ ಸಂದರ್ಭದಲ್ಲೂ ಕೂಡ, ಚುನಾವಣೆ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಕ್ರಾಸ್ ವೋಟಿಂಗ್ ಆಗಿತ್ತು. ಹೀಗಾಗಿ ಅಲರ್ಟ್ ಆಗಿರುವಂತಹ ಶರಣಗೌಡ ಕಂದಕೂರ್ ಅವರು ಜೆಡಿಎಸ್ ನಾಯಕರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶಾಸಕರಿಗೆ ಕೊಡುವಂತಹ ಗೌರವವನ್ನು ಕೊಡಿ, ನಮಗೆ ಮಾಹಿತಿಯನ್ನು ಕೊಡಿ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಆ ಬಳಿಕ ಉಳಿದ ಜೆಡಿಎಸ್ ನ ಕೆಲವೊಂದು ಶಾಸಕರು ಅವರನ್ನ ಅಸಮಾಧಾನವನ್ನ ತನಿಸಿ ಸಮಾಧಾನಗೊಳಿಸಿ ಮತ್ತೆ ಕಲಾಪಕ್ಕೆ ಕರೆದುಕೊಂಡು ಹೋಗಿರುವಂತದ್ದು. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.